ಅಂದ್ರೆ ನಾವು ಇಷ್ಟು ಮನೆಗಳಲ್ಲಿ ಸ್ವಚ್ಛತೆ ಕಾಪಾಡ್ಕೊತೀವಿ, ಎಲ್ಲ ಇದೆ. ವಿದ್ಯಾವಂತರು ಇರುವಂತ ಜನ ನಾವೆಲ್ಲ ಉಡುಪಿ ಜಿಲ್ಲೆನಲ್ಲಿ ಇನ್ನೊಂದು ಮಾತಿಲ್ಲ ಅದರ ಬಗ್ಗೆ. ಆದ್ರೂ ಈ ಸಮಸ್ಯೆನ ಬಗೆಹರಿಸೋದು ಹೇಗೆ ಅಂತ ಹೇಳಿ ಸುಮಾರು ಟೂರಿಸಂ ಏರಿಯಾದಿಂದ, ಟೂರಿಸಂ ಸೆಕ್ಷನ್ ಇಂದ, ನಮ್ಮ ಅರ್ಬನ್ ಲೋಕಲ್ ಬಾಡೀಸ್, ಗ್ರಾಮ ಪಂಚಾಯತಿಯಿಂದ ಡಿಸ್ಕಷನ್ ಆಗ್ತಾನೆ ಇದೆ. ಸೊ ಇದರ ಒಂದು ಪರಿಣಾಮವಾಗಿ ನಮ್ಗೆ ಹನುಮೇಶ್ ಅವರು ಒಂದು ಆಪ್ ಮಾಡಿದ್ದಾರೆ. ಅವರೇ ಒಂದು ಸೆಲ್ಫ್ ಇಂಟ್ರೆಸ್ಟ್ ತಗೊಂಡು ಹೇಗೆ ಇದನ್ನ ಮಾಡ್ಬೋದು ಒಂದು ಆಪ್ ತಯಾರು ಮಾಡಿದ್ದಾರೆ. ಅದನ್ನ ನಮ್ಗೆ ಪ್ರೆಸೆಂಟೇಷನ್ ಮಾಡಿದ್ರು. ಇದಕ್ಕೆ ಮೊದಲನೇದಾಗಿ ಬೇಕಾಗಿರೋದು ಇದು ಒಂದು ಆಕ್ಷನ್ ಆಗುತ್ತೆ. ನಾವು ಇದನ್ನ ಇನ್ನೂ ಅದು ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಒಂದು ಪೈಲಟ್ ಆಗಿ ಒಂದು ಗ್ರಾಮ ಪಂಚಾಯತಿ ಒಂದು ಇವಾಗಿ ತಗೊಳ್ಳೋಣ ಅಂದ್ರೆ ಸಂಕ್ರಾಂತಿ ಒಂದು ಬಂದು ಸೊ ಹಾಗಾಗಿ ತಗೊಂಡಿದ್ದೀವಿ. ಇದರಲ್ಲಿ ಐಡಿಯಾ ಏನಂದ್ರೆ ಯಾರೇ ಪಬ್ಲಿಕ್ ಕೂಡ ಇದನ್ನ ನೋಡಿ ಈ ತರ ಕಸ ಇಲ್ಲಿ ಬಿಟ್ಟಿದೆ ಅಂತ ಹಾಗಾಗಿ ಅವರು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಆಪ್ ಅಲ್ಲಿ ಫೋಟೋ ಹಾಕಿದ್ರೆ ಕನ್ಸರ್ನ್ ಯಾರಿಗೆ ಆ ಏರಿಯಾ ಅಲಾಟ್ ಆಗಿರುತ್ತೆ ಇಂಟರ್ನಲ್ಲಿ ಅವ್ರಿಗೆ ಅದು ಮೆಸೇಜ್ ಹೋಗುತ್ತೆ. ಅವರಲ್ಲಿ ಹೋಗಿ ಕ್ಲೀನ್ ಮಾಡ್ಬೋದು. ಮತ್ತೆ ಕ್ಲೀನ್ ಮಾಡಿ ಅವ್ರು ಕ್ಲೀನ್ ಫೋಟೋ ಅಪ್ಲೋಡ್ ಮಾಡಿದ್ರೆ ಅದು ಕೆಲಸ ಕ್ಲಿಯರ್ ಆಗಿದೆ ಅಂತ ಹಾಗೆ ಮೆಸೇಜ್ ಹೋಗುತ್ತೆ. ಇದಕ್ಕೆ ಒಂದು ಹಂತವಾಗಿ ಮಾಡೋಣ. ಒಂದೇ ಸಲ ನಾವು ತಯಾರಿರ್ಬೇಕಲ್ಲ, ಅಷ್ಟೊಂದು ಏನು ಎಂಪ್ಲಾಯೀಸ್ ಆಗಲಿ ಅಷ್ಟೊಂದು ಜನ ನಮ್ಮಲ್ಲಿದ್ದಾರೆ ನೋಡ್ಬೇಕಂತೇಳಿ ಪ್ರಾಯೋಗಿಕವಾಗಿ ನಾವು ಪೈಲಟ್ ಆಗಿ ಇಲ್ಲಿ ತಗೊಂಡಿದ್ದೀವಿ. ಫಸ್ಟ್ ಏನು ಇದನ್ನ ಪಬ್ಲಿಕ್ಗೆ ಓಪನ್ ಮಾಡೋದಿಲ್ಲ. ಫಸ್ಟ್ ನಮ್ಮ ಸರ್ಕಾರದಲ್ಲಿ ಆಫೀಸರ್ಸ್ ಆಗಲಿ ಸ್ಟಾಫ್ ಆಗಲಿ ಅವ್ರಿಗೇನೋ ಓಪನ್ ಮಾಡಿದ್ದೀವಿ, ಹೇಗೆ ನಡೆಯುತ್ತೆ ಅಂತ ನೋಡೋದಿಕ್ಕೆ. ಸೊ ಇದು ಸಂಕ್ಷಿಪ್ತವಾಗಿ. ಬಟ್ ಇದರಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಒಂದು ಜನಸಾಮಾನ್ಯರಲ್ಲಿ ಒಂದು ಬಿಹೇವಿಯರ್ ಚೇಂಜ್ ಆಗ್ತಿತ್ತು. ನಮ್ಮ ನಡವಳಿಕೆಯಲ್ಲಿ ನಾವು ಸ್ವಚ್ಛತೆ ನಮ್ಮ ಮನೆ ಒಳಗಷ್ಟೇ ಅಲ್ಲ ಹೊರಗಡೆಯೂ ಕಾಪಾಡಬೇಕು ಅನ್ನೋ ಒಂದು ಬಿಹೇವಿಯರ್ ಚೇಂಜ್ ತರಬೇಕು ಅಂತ ಹೇಳಿ ಇನ್ನೊಂದು ತರಬೇಕು. ಸುಮಾರು ನನಗೆ ಕಂಪ್ಲೇಂಟ್ಸ್ ಬಂದಿದೆ, ಟೂರಿಸ್ಟ್ ಹೈವೇನಲ್ಲಿ ಹೋಗಬೇಕಾದ್ರೆ ಪಿಸ್ಕಿಂದ ಹಾಕ್ತಾರೆ. ಹೌದು, ನಿಜ, ಪ್ಲಾಸ್ಟಿಕ್ ಬಾಟಲ್ನೆಲ್ಲ ಹಾಕ್ತಾರೆ. ಕೊನೆಗೆ ಏನಾಗುತ್ತೆ ಅವೆಲ್ಲ ಸಮುದ್ರ ಸೇರುತ್ತೆ. ಸಮುದ್ರ ಸೇರಿದ್ರೆ ನಮಗೆ ತೊಂದರೆ. ಎಲ್ಲೋ ಕಸ ನಾವು ಪ್ರತಿ ಭಾನುವಾರ ಸ್ವಚ್ಛತೆ ಮಾಡ್ತೇವೆ. ಕಸ ಸಿಗ್ತದೆ, ಅಡ್ರೆಸ್ ಕೂಡ ಸಿಗ್ತದೆ. ಸ್ಥಳೀಯ ಆಡಳಿತ ದೂರು ಕೊಟ್ಟಾಗ ಆ ಸ್ಥಳೀಯ ಆಡಳಿತ ಇಲಾಖೆ ನಮ್ಮ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಕ್ರಮ ತಗೊಳ್ತಾರೆ. ಆದ್ರೆ ಆ ಆಡಳಿತ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಇನ್ಫ್ಲೂಯೆನ್ಸ್ ಒಳಗೆ ಅವರಿಗೆ ಫೈನ್ ಕೊಡುವಂತೆ ಕಡಿಮೆ ಆಗಿದೆ. ಈಗ ಆಡಳಿತ ಅಧಿಕಾರಿಗಳ ಅಧಿಕಾರ ಇರುವುದರಲ್ಲಿ ಫೈನ್ ಕಡ್ಡಾಯವಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಪರ್ಫೆಕ್ಟ್ ಆಗಿ ಆಗ್ತಾ ಇದೆ. ಆದ್ರೆ ನಾನು ಹೇಳುದು ಈ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಆದ್ರೂ ಹಾಗೆ ನೀವು ದಂಡವನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಕಸಗಳು ಕಡಿಮೆ ಆಗ್ತದೆ. ಒಂದು ಇನ್ನೊಂದು ಸಿಸಿ ಕ್ಯಾಮರಾ, ಎಲ್ಲಿ ಬ್ಲಾಕ್ ಸ್ಪಾಟ್ಗಳಿದೆ ಆ ಭಾಗದಲ್ಲಿ ಸಿಸಿ ಕ್ಯಾಮರಾ ಅಳವಡಿಸುವಂಥದ್ದು. ಈ ಬೀಚ್ ಬದಿಯಲ್ಲಿ ಇರುವಂತದ್ದು ಅಲ್ಲೂ ಹಾಗೆ ತುಂಬಾ ಕಡೆ ತುಂಬಾ ಈ ಪ್ಯಾಡ್ಗಳನ್ನ ತಂದು ಹಾಕುವಂಥದ್ದು ತುಂಬಾ ಇದೆ. ಅಲ್ಲೂ ಬ್ಲಾಕ್ ಸ್ಪಾಟ್ಗಳಲ್ಲಿ ಸಿಸಿ ಕ್ಯಾಮರಾ ಅಳವಡಿಸಿದ್ರೆ ಒಳ್ಳೆದಂತ ಒಂದು ಸಲಹೆ. ನೀವು ಸ್ವಲ್ಪ ಸಾರ್ವಜನಿಕರ ಅಹವಾಲು ಇವತ್ತು ನೀವು ತಾವು ಬಂದಿದ್ದೀರಿ, ನಿಮ್ಗೆ ಅದಕ್ಕೆ ಸ್ವಾಗತವನ್ನು ಕೊಡ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಬಂದಿದ್ದೀರಿ ಹೇಳಿಕೆ ಸ್ವಲ್ಪ ದುಃಖಗಳನ್ನ ಕೇಳಿ ಅಂತ. ಯಾಕಂದ್ರೆ ಮಳೆಗಾಲ ಬಂದಿದೆ, ಚರಂಡಿ ಕ್ಲೀನ್ ಆಗಿದೆ. ದಯವಿಟ್ಟು ಅರ್ಥ ಮಾಡಿ. ನಾವು ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ನೀವು ಬಂದಿದ್ದೀರಲ್ಲ, ಆವಾಗಲೇ ಒಂಚೂರು ನಿಮ್ಗೆ ಸಂಘ ಸಾಲ ಅಂತಾರೆ. ನೀವು ಬಂದಿದ್ದೀರಿ, ನಿಮ್ಮ ಹತ್ರ ನಾವು ಸವಾಲ್ ಆಗ್ತದೆ. ನೀವು ಎಷ್ಟು ಆಕ್ಷನ್ ತಗೊಳ್ತೀರೋ ನಮ್ಮ ನೋವನ್ನ ಒಂಚೂರು ಕೇಳಿ ಅಂತ. ಯಾಕಂತ ಹೇಳಿದ್ರೆ ನಮ್ಗೆ ಇನ್ನೊಂದು ಅವಕಾಶ ಸಿಗುದಿಲ್ಲ. ಚರಂಡಿ ಕ್ಲೀನ್ ಆಗಿಲ್ಲ, ಮಳೆಗಾಲದಲ್ಲಿ ಸ್ಟ್ರೀಟ್ ಲೈಟ್ಗಳು ಹಾಕ್ತೇವೆ, ಹೊಸ ಹಾಕ್ತೇವೆ. ಸ್ಟ್ರೀಟ್ ಲೈಟಿಗೆ ಪರ್ಮಿಷನ್ ತಗೊಂಡು ಎಲ್ಲ ಮಾಡಿ ಹಾಕಿದ್ದಾರೆ. ಲೈಟ್ ಇಲ್ಲ, ಕಂಬ ಮಾತ್ರ ಇದೆ. ನಮ್ಮ ವ್ಯಾಪ್ತಿಯಲ್ಲಿ ಈಗ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರಪ್ರಥಮವಾಗಿ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ಅಲೆಯೂರು ಗ್ರಾಮ ಪಂಚಾಯತ್ ತಗೊಂಡಿವಿ. ಆಮೇಲೆ ಎರಡನೇದಾಗಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅನ್ನ ಈಗ ನಾವು ಈ ಆಪ್ ಗಳನ್ನ ಬಳಸ್ಕೊಳ್ತಾ ಇದ್ವಿ. ಈಗಾಗಲೇ ಆಪ್ ಗಳಲ್ಲಿ ಮ್ಯಾಪಿಂಗ್ ಮಾಡುವಂತ ಕಾರ್ಯ, ನಮ್ಮ ಸರಹದ್ದುಗಳನ್ನ ಅದು ಮ್ಯಾಪ್ ಮಾಡ್ಕೊಂಡಿದೀವಿ. ವಾರ್ಡ್ ಆಪ್ ಗಳಲ್ಲಿ ಮ್ಯಾಪ್ ಅನ್ನ ಮಾಡ್ಕೊಡ್ತೀವಿ. ಪ್ರತಿಯೊಂದು ವಾರ್ಡಿಗೂ ಒಂದೊಂದು ನೋಡಲ್ ಅಧಿಕಾರಿಗಳನ್ನ ಆಯಾ ನಗರ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ವಾರ್ಡ್ ನಲ್ಲಿ ಒಬ್ಬೊಬ್ಬ ಅಧಿಕಾರಿಗಳನ್ನ ನೇಮಿಸಲಾಗ್ತದೆ. ಆ ಆಪ್ ಅಲ್ಲಿ ನಾವು ನೇರವಾಗಿ ಈಗ ಯಾವುದೇ ಸಾರ್ವಜನಿಕರು ಇರ್ಬೋದು, ಯಾವುದೇ ಒಂದು ಜಾಗದಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ರಸ್ತೆಯಲ್ಲಿ ಎಲ್ಲಾದ್ರೂ ಬಿದ್ದಂತ ಜಾಗದಲ್ಲಿ ಕಸವೇನಾದ್ರೂ ಬಿದ್ದಿದ್ರೆ ಆ ಕಸವನ್ನ ನೀವು ಅಲ್ಲಿ GPS ಕ್ಯಾಮೆರಾ ಆನ್ ಮಾಡಿ ಫೋಟೋ ತೆಗೆದುಬಿಟ್ಟು ಈ ಆಪ್ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ
ಆ ಮಾಡಿರುವಂತ ಕಂಪ್ಲೇಂಟ್ ನೇರವಾಗಿ ನಗರ ಸ್ಥಳೀಯ ಸಂಸ್ಥೆ ಯಾವ ವ್ಯಾಪ್ತಿ, ಯಾವ ಗ್ರಾಮ ಪಂಚಾಯತ್, ಯಾವ ಪಟ್ಟಣ ಪಂಚಾಯತ್, ಯಾವ ನಗರಸಭೆಗಳು ಅಂತ ಹೇಳಿ ಇರುತ್ತೆ, ಆ ಮೇನ್ ಲಾಗಿನ್ ಹೋಗಿ ಮುಟ್ಕೊಳ್ಳುತ್ತೆ. ಆಮೇಲೆ ಅದ್ರ ನಂತರ ಒಂದು ಸಿಗ್ನಲ್ ಬರುವಂತದ್ದು ಆ ಆಪ್ ಅಲ್ಲಿ ಗೊತ್ತಾಗುತ್ತೆ ಯಾವ ನೋಡಲ್ ಆಫೀಸರ್ ಹೋಗ್ತಾ ಇದೆ, ಬ್ಲಿಂಕ್ ಆಗುತ್ತೆ, ರೆಡ್ಡಿಂಗ್ ಅಲ್ಲಿ ಒಂದು ಸಣ್ಣ ಬ್ಲಿಂಕ್ ಇರುತ್ತೆ. ಆ ಆಪ್ ಅನ್ನು ಓಪನ್ ಮಾಡಿ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಿದಾಗ ಏರಿಯಾ ಲೊಕೇಶನ್ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಎರಡೂ ಬರುತ್ತೆ. ಅದು ನೋಡಲ್ ಆಫೀಸರ್ ಗಳಿಗೆ ಅದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಆಮೇಲೆ ನೋಡಲ್ ಆಫೀಸರ್ ಏನ್ ಮಾಡ್ತಾರೆ, ಅಲ್ಲಿಂದ ಎಸ್ಕಲೇಟ್ ಮಾಡ್ತಾರೆ ಯಾವ ಏರಿಯಾಕ್ ಇದೆ, ಎಲ್ಲಿ GPS ಲೊಕೇಶನ್ ಇದೆ ಅಂದ್ಬಿಟ್ಟು ಅವರ ಮೊಬೈಲ್ ಅಲ್ಲಿ ಲೊಕೇಶನ್ ಟ್ರೇಸ್ ಮಾಡ್ಬಿಟ್ಟು ಆ ಕಸವನ್ನ ತೆಗೆಯುವಂಥದ್ದು, ಅಲ್ಲಿಂದ ಕ್ಲಿಯರ್ ಮಾಡುವಂಥದ್ದು. ಕ್ಲಿಯರ್ ಆದ್ಮೇಲೆ ಆ ಪಿಕ್ಚರ್ ಸಮೇತ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇದೇ ರೀತಿ ರಾಜ್ಯದಲ್ಲಿ ನಾವು ಉಡುಪಿ ಜಿಲ್ಲೆನ ಪೈಲಟ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡಿದೀವಿ. ಈಗಾಗಲೇ ಅನುದೀಪ್ ಹೆಗಡೆ ಅವರು ಈ ಆಪ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಗೆ. ಒಳ್ಳೆ ಕಾನ್ಸೆಪ್ಟ್ ಇದೆ. ತಾವೆಲ್ಲರೂ ಸ್ವಚ್ಛ ಭಾರತ, ಸ್ವಚ್ಛ ಸಾಲಿಗ್ರಾಮ, ಸ್ವಚ್ಛ ಉಡುಪಿ ಹಾಗೂ ಸ್ವಚ್ಛ ರಾಜ್ಯಕ್ಕೆ ಕನಸನ್ನ ನನಸು ಮಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. Because when they see fishes dying, animals dying, so the impactful ಆಗಿರ್ತದೆ, and they take the message home. So if we can think in that sense, if not today, 6 months, 1 year, 2 years down the line, I think a lot of changes.